ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಿಸ್ಟೋರಿಕ್ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಇಂಡಿಯನ್ ಮೆಟಲ್ ಏಜ್ಗೆ ಸಂಬಂಧಪಟ್ಟಂತೆ ಮೆಗಾಲಿಥಿಕ್ ಏಜ್ ನ ಅಧ್ಯಯನ ಮಾಡೋಣ. ಇಂಡಿಯನ್ ಮೆಗಾಲಿಥಿಕ್ ಏಜ್ ಈ ಒಂದು ಕಾಲಘಟ್ಟವನ್ನ ಐರನ್ ಏಜ್ ಅಥವಾ ಕಬ್ಬಿಣ ಯುಗ ಅಂತಾನೂ ಕರೀತಾರೆ. ಫ್ರೆಂಡ್ಸ್, ಈ ಒಂದು ಕಾಲಘಟ್ಟದ ಕಾಲಮಾನ ಆಸ್ ಪರ್ NCERT ಸಿರ್ಕಾ 1000 BCE ಟು 300 BCE. ಈ ಒಂದು ಸಂಸ್ಕೃತಿ ಅತಿ ಹೆಚ್ಚು ಕಂಡುಬರೋದು ದಕ್ಕನ್ ಪ್ರಸ್ಥಭೂಮಿ ಹಾಗೂ ದಕ್ಷಿಣ ಭಾರತದಲ್ಲಿ. ಹಾಗಾದ್ರೆ ಉತ್ತರ ಭಾರತದಲ್ಲಿ ಈ ಒಂದು ಸಂಸ್ಕೃತಿ ಅಸ್ತಿತ್ವದಲ್ಲಿ ಇರ್ಲಿಲ್ವಾ? ನೋಡೋಣ ಏನಿತ್ತು ಅಂತ. ಓಕೆ, ನಂತರ ಮೆಗಾಲಿಥಿಕ್ ಎಂಬ ಪದ ಗ್ರೀಕ್ ನ ಮೆಗಾಸ್ ಮತ್ತೆ ಲೀಥೋಸ್ ಎಂಬ ಪದಗಳಿಂದ ಬಂದಿದೆ, ವಿಚ್ ಮೀನ್ಸ್ ಗ್ರೇಟ್ ಸ್ಟೋನ್, ಬೃಹತ್ ಶಿಲೆ. ಈ ಒಂದು ಕಾಲಘಟ್ಟದಲ್ಲಿ ಬೃಹತ್ ಶಿಲೆಯಲ್ಲಿ ನಿರ್ಮಿಸಿರುವಂತಹ ಲಾರ್ಜ್ ಸ್ಟೋನ್ಸ್ ಅಂದ್ರೆ ಬೃಹತ್ ಸ್ಮಾರಕಗಳು ಕಂಡು ಬಂದಿದಾವೆ. ಹಾಗಾಗಿ ಈ ಒಂದು ಕಾಲಘಟ್ಟವನ್ನ ಮೆಗಾಲಿಥಿಕ್ ಏಜ್ ಅಂತ ಕರೀತಾರೆ. ಓಕೆ, ನಂತರ ಈ ಒಂದು ಸಂಸ್ಕೃತಿ ನಾರ್ತ್ ಇಂಡಿಯಾ, ಈಸ್ಟರ್ನ್ ಇಂಡಿಯಾ, ಸೆಂಟ್ರಲ್ ಇಂಡಿಯಾ, ನಾರ್ತ್ ವೆಸ್ಟರ್ನ್ ರೀಜನ್ ಅಲ್ಲೂ ಸಹ ಕಂಡುಬರುತ್ತೆ. ಸ್ಪೆಷಲಿ ದಕ್ಷಿಣ ಭಾರತದಲ್ಲಿ ಈ ಒಂದು ಸಂಸ್ಕೃತಿ ಕಂಡು ಬರ್ಲಿಕ್ಕೆ ಕಾರಣ ಇಲ್ಲಿನ ಶವ ಸಂಸ್ಕಾರ ಪದ್ಧತಿ ಅಥವಾ ಬರಿಯಲ್ ಸಿಸ್ಟಮ್. ಫ್ರೆಂಡ್ಸ್, ಈ ಒಂದು ಸಂಸ್ಕೃತಿಯ ಬಗ್ಗೆ ಪ್ರಪ್ರಥಮ ಬಾರಿಗೆ ಕರ್ನಲ್ ಮೆಡೋಸ್ ಟೈಲರ್ ಅವರು ಒಟ್ಟು 11 ವರ್ಷಗಳ ಕಾಲ ಭೂ ಸರ್ವೇಕ್ಷಣೆಯನ್ನ ಮಾಡುವ ಮೂಲಕ ಶುರಾಪುರ ದೋಬ್ನ ಗುಲ್ಬರ್ಗಾ ನೆಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮೆಗಾಲಿಥಿಕ್ ಟೋಂಬ್ ಅಥವಾ ಶಿಲಾಗೋರಿಯನ್ನ ಇವರು ಪತ್ತೆ ಹಚ್ಚುತ್ತಾರೆ. ನಂತರ 1901ರಲ್ಲಿ ರಾಬರ್ಟ್ ಬ್ರೂಸ್ ಫುಟ್ ದಕ್ಷಿಣ ಭಾರತದ ಬೃಹತ್ ಶಿಲಾಗೋರಿಗಳ ಬಗ್ಗೆ ಒಂದು ಪಟ್ಟಿಯನ್ನೇ ತಯಾರಿಸ್ತಾರೆ. ಓಕೆ, ನಂತರ 1935ರಲ್ಲಿ ತಮಿಳುನಾಡಿನ ಆರ್ಕಿಯಾಲಜಿಸ್ಟ್ ಹಾಗೂ ಹಿಸ್ಟೋರಿಯನ್ ಆದಂತಹ ಅಯ್ಯಪ್ಪನ್ ಸರ್ ಅವರು ಒಟ್ಟು 35 ಪ್ರಕಾರದ ಶಿಲಾಗೋರಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಓಕೆ, ನಂತರ 1947ರಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಹಾನಿರ್ದೇಶಕ ಮಾರ್ಟಿಮರ್ ವೀಲರ್ ಬ್ರಹ್ಮಗಿರಿ ನೆಲೆಯಲ್ಲಿ ಉತ್ಖನನವನ್ನ ಕೈಗೊಳ್ಳುವ ಮೂಲಕ ಈ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತ ವೆರಿ ಸ್ಟ್ರಾಂಗ್ ಎವಿಡೆನ್ಸ್ ನ ಪ್ರೊಡ್ಯೂಸ್ ಮಾಡುವ ಮೂಲಕ ಮೆಗಾಲಿಥಿಕ್ ಏಜ್ಗೆ ಒಂದು ತಳಹದಿಯನ್ನ ನೀಡ್ತಾರೆ. ನಂತರ ಈ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತಹ ಮಡಕೆ BRW ಬ್ಲಾಕ್ ಅಂಡ್ ರೆಡ್ ವೇರ್ ಅಂತ ನಾಮಕರಣ ಮಾಡಿರೋರು ಮಾರ್ಟಿಮರ್ ವೀಲರ್. ಓಕೆ ಫ್ರೆಂಡ್ಸ್, ಹಾಗೇನೆ ಈ ಒಂದು ಕಾಲಘಟ್ಟದಲ್ಲಿ ಅತ್ಯುತ್ತಮ ದರ್ಜೆಯ ಕಬ್ಬಿಣವನ್ನ ಬಳಕೆ ಮಾಡ್ತಿದ್ರು ಅನ್ನೋದಕ್ಕೆ ಎವಿಡೆನ್ಸಸ್ ನಮ್ಗೆ ಎಲ್ಲಿ ಸಿಕ್ಕಿದೆ? ನಾಯ್ಕೊಂಡ್ ಮಹಾರಾಷ್ಟ್ರ ನೆಲೆಯಲ್ಲಿ ದೊರೆತಿದೆ. ಇಲ್ಲಿ ಐರನ್ ಟೂಲ್ಸ್, ಅದು ಹೈ ಕ್ವಾಲಿಟಿ ವೆಪನ್ಸ್, ಆಯುಧಗಳು, ಆಭರಣಗಳು ಇದೆಲ್ಲ ಸಿಕ್ಕಿದೆ. ಓಕೆ, ಹಾಗೇನೆ ಇವರು ಎಲ್ಲಿ ವಾಸ ಮಾಡ್ತಿದ್ರೋ ಅದೇ ನೆಲೆಗಳಲ್ಲಿ ರಾಕ್ ಆರ್ಟ್ ಕೂಡ ನಮ್ಗೆ ಲಭ್ಯವಾಗಿದೆ. ಹಾಗೇನೆ ಟ್ರೇಡ್ ಝೋನ್ಸ್, ಎಲ್ಲಿ ವ್ಯಾಪಾರದ ಕೇಂದ್ರಗಳಿದ್ವು ಈ ಒಂದು ಸಂಸ್ಕೃತಿಯಲ್ಲಿ ಅಲ್ಲಿ ಮನೆಗಳನ್ನ ಮರದಿಂದ ತಯಾರಿಸಿರುವಂತಹ ಸಾಕ್ಷ್ಯಾಧಾರಗಳು ನಮ್ಗೆ ಲಭ್ಯವಾಗಿದ್ದಾವೆ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನಿಮ್ಮ ಹಿಸ್ಟೋರಿಕ್ ಐಕ್ಯೂ ಚಾನಲ್ ನ ವಾಚ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಮೆಗಾಲಿಥಿಕ್ ಗ್ರೇವ್ಸ್. ಫ್ರೆಂಡ್ಸ್, ಈ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಇರುವಂತಹ ಲಕ್ಷಣಗಳಲ್ಲಿ ಈ ಒಂದು ಸಂಸ್ಕೃತಿಯ ಶಿಲಾಗೋರಿಗಳು ಅಥವಾ ಗ್ರೇವ್ಸ್, ಮೆಗಾಲಿಥಿಕ್ ಗ್ರೇವ್ಸ್ ಏನಿದೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಹೊಂದಿದವೆ. ಅದರಲ್ಲಿ ಕೆಲವೊಂದುಗಳನ್ನ ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದೀನಿ. ಮೊದಲಿಗೆ ಮೆನ್ಹಿರ್ಸ್ ಅಂದ್ರೆ ನಿಲ್ಲಿಸುಗಲ್ಲುಗಳು ಅಂತ ಕರಿತೀವಲ್ಲ ಅದು. ನಂತರ ಡಾಲ್ಮೆನ್, ಕಿಂಡಿಕೋಣೆ ಕಲ್ಗೋರಿಗಳು ಅಂತ ಇದನ್ನ ಕರೀತಾರೆ. ಹಾಗೇನೆ ಸಿಸ್ಟ್ ಸರ್ಕಲ್ಸ್, ಇದನ್ನ ದುಂಡುಕಟ್ಟೆ ಶವಕುಣಿಗಳು ಅಂತ ಸಹ ಕರೀತಾರೆ. ಓಕೆ, ನಂತರ ಕ್ರೇನ್ ಸರ್ಕಲ್ಸ್, ಇದನ್ನ ವರ್ತುಲಾಕಾರದ ಕಲ್ಲುಗುಪ್ಪೆಗಳು ಅಂತಾನು ಕರೀತಾರೆ. ಫ್ರೆಂಡ್ಸ್, ಇದು ಎಲ್ಲಿ ಕಂಡು ಬಂದಿದೆ ಅಂದ್ರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ, ಉದಾಹರಣೆಗೆ ಮಲೆ ಮಹದೇಶ್ವರ ಬೆಟ್ಟ ಇದೆಯಲ್ಲ ಅಲ್ಲಿ, ಮತ್ತೆ ಕೊಡಗಿನ ದೊಡ್ಡ ಮಲೆ ಗ್ರಾಮ ಅಂತ ಬರ್ತಲ್ಲ ಅಲ್ಲಿ ಕಂಡು ಬಂದಿದೆ. ನಂತರ ಸ್ಟೋನ್ ಸರ್ಕಲ್ಸ್, ಕಲ್ಗೋರಿಗಳು, ಪಿಟ್ ಬರಿಯಲ್ಸ್, ಇದು ಬೂರ್ಸ್ ಹೋಮ್ ನಲ್ಲೂ ಕಂಡು ಬಂದಿತ್ತು. ನವಶಿಲಾಯುಗದ ನೆಲೆ ಬೂರ್ಸ್ ಹೋಮ್ ಇದೆಯಲ್ಲ ಅಲ್ಲೂ ಕಂಡು ಬಂದಿತ್ತು. ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡ್ಕೊಳ್ಳಿ. ನಂತರ ವುಡ್ ಸ್ಟೋನ್ಸ್, ಇದನ್ನ ಗೊಂಬೆ ಕಲ್ಲುಗಳು ಅಂತ ಸಹ ಕರೀತಾರೆ. ನಂತರ ಹ್ಯಾಟ್ ಆರ್ ಕ್ಯಾಪ್ ಸ್ಟೋನ್ಸ್, ಇದು ಗೊತ್ತಿದೆ ಅಂತ ಅನ್ಕೊಂತೀನಿ. ನಂತರ ಸಾರ್ಕೋಫೆಗಸ್, ಫ್ರೆಂಡ್ಸ್ ಇದು ತುಂಬಾ
ಸ್ವಲ್ಪ ಸ್ಟ್ರೇಂಜ್ ಇದೆ ವರ್ಡ್ ಅಲ್ವಾ? ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಸಾರ್ಕೋಫಗಸ್ ಅಂದ್ರೆ ಶವಪೆಟ್ಟಿಗೆ. ವಿಶೇಷವಾಗಿ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ತಮಿಳ್ನಾಡಲ್ಲಿ ಕಂಡು ಬರುತ್ತೆ. ಓಕೆ. ಕರ್ನಾಟಕದಲ್ಲಿ ಎಲ್ಲಿ ಅಂದ್ರೆ ಬ್ರಹ್ಮಗಿರಿ ಮತ್ತೆ ಜಡಿಗೇನಹಳ್ಳಿ ನೆಲೆಗಳಲ್ಲಿ ಸಾರ್ಕೋಫಗಸ್ ಕಂಡು ಬರುತ್ತೆ. ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಹೇಗ್ ರೈಸ್ ಆಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದ್ ಎರಡನ್ನ ಕೊಟ್ಟು ಮ್ಯಾಚ್ ಮಾಡಿ 1 or 2 ಅಥವಾ 2 or 3 ಈ ತರ ಮ್ಯಾಚಿಂಗ್ ಗೆ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಇದ್ರ ಮೇಲೆ ಇಂಪಾರ್ಟೆಂಟ್ ಕೊಡಿ. ಓಕೆ ಫ್ರೆಂಡ್ಸ್, ಈ ಒಂದು ಇಮೇಜ್ ಅಲ್ಲಿ ನೀವ್ ಏನ್ ನೋಡ್ತಿದೀರಾ, ಇದು ನಿಲ್ಲಿಸಗಲ್ಲು ಅಂದ್ರೆ ಮೆನ್ಹಿರ್ ಅಂತ ನಾವೇನ್ ಕರಿತೀವಿ, ಸ್ಟ್ಯಾಂಡಿಂಗ್ ಸ್ಟೋನ್ ಅಂತಾನು ಕರೀತಾರೆ. ನೋಡಿ, ಈ ತರ ಇರುತ್ತೆ. ಓಕೆ, ಇದು ನಮ್ಮ ಕರ್ನಾಟಕದ ಹಿರೇಬೆಣಕಲ್ ನೆಲೆಯಲ್ಲಿ ಇರುವಂತಹ ಬೃಹತ್ ಶಿಲಾಯುಗ ಸಂಸ್ಕೃತಿಯ ಒಂದು ಕಲ್ಗೋರಿ. ಓಕೆ ಫ್ರೆಂಡ್ಸ್, ಈ ಒಂದು ಇಮೇಜ್ ನಲ್ಲಿ ನೋಡ್ತಾ ಇರೋದು ಸಿಸ್ಟ್. ಇದನ್ನ ಏನಂತ ಕರಿಬಹುದು? ದುಂಡುಕಟ್ಟೆ ಶವಕುಣಿ. ನೋಡಿ, ಕಾಫಿನ್ ಟೈಪ್ ಇದೆ ಅಲ್ವಾ ಇದು? ಹಾ, ಓಕೆ. ಈ ಇಮೇಜ್ ನಲ್ಲಿ ಇರೋದು ನಮ್ಮ ಕರ್ನಾಟಕದ ನೆಲೆ ಹಿರೇಬೆಣಕಲ್ ನಲ್ಲಿ ಇರುವಂತಹ ಒಂದು ಡಾಲ್ಮೆನ್ ಅಂದ್ರೆ ಕಿಂಡಿ ಕೋಣೆ ಟೈಪ್. ನೋಡಿ, ಇದರ ಔಟ್ ಸೈಡ್ ಇಮೇಜ್ ನೋಡಿ, ಕೋಣೆ ಟೈಪೇ ಇದೆ, ಕಿಂಡಿ ಕೋಣೆ ಟೈಪ್ ಅಲ್ವಾ? ಓಕೆ. ಹಾಗೆ ನೋಡಿ, ಇದು ಕೂಡ ಒಂದು ಡಾಲ್ಮೆನ್. ನಂತರ BRW ಬ್ಲಾಕ್ ಅಂಡ್ ರೆಡ್ ವೇರ್. ನಂತರ ಇದು ಕೂಡ ಒಂದು ಶಿಲಾಗೋರಿ. ಹಾಗೇನೆ ಇಲ್ಲಿ ಈ ಯುಗಕ್ಕೆ ಸಂಬಂಧಪಟ್ಟಂತಹ ಅತ್ಯುತ್ತಮ ದರ್ಜೆಯ ಕಬ್ಬಿಣದ ಉಪಕರಣಗಳು. ಓಕೆ. ನಂತರ ಎಕ್ಸ್ಪ್ಯಾನ್ಷನ್ ಆಫ್ ಮೆಗಾಲಿಥಿಕ್ ಏಜ್ ಅಂಡ್ ಸೈಟ್ಸ್ ಅಂದ್ರೆ ಈ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ನೆಲೆಗಳು ಯಾವ್ಯಾವು, ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ. ಓಕೆ, ನಾರ್ತ್ ಇಂಡಿಯಾದಲ್ಲಿ ಗುಫ್ಕ್ರಾಲ್ ಮತ್ತೆ ಬೂರ್ಜೋಮ್ ಕಾಶ್ಮೀರ್. ಓಕೆ, ಕಿಯಾರಿ ಲಡಾಖ್, ಇದು ಕೇಳಿದರೆ. ನಂತರ ಆಲ್ಮೋರಾ ಉತ್ತರಾಖಂಡ್, ಖೇಡಾ, ಸತ್ಮಾಸ್ ಫ್ರಮ್ ಅರಾವಳಿ ರೇಂಜಸ್ ಇನ್ ರಾಜಸ್ಥಾನ್, ಕೋಟಿಯಾ. ಇದನ್ನೆಲ್ಲ ನಾವ್ ಯಾಕೆ ಗಮನಿಸ್ಬೇಕು ಅಂದ್ರೆ, ನಾರ್ತ್ ಇಂಡಿಯಾದಲ್ಲೂ ಸಹ ಮೆಗಾಲಿಥಿಕ್ ಏಜ್ ಇತ್ತಾ ಅಥವಾ ಅಸ್ತಿತ್ವದಲ್ಲಿ ಇತ್ತಾ ಇಲ್ವಾ ಅನ್ನೋದನ್ನ ನಮ್ಗೆ ಕನ್ಫರ್ಮೇಶನ್ಗೋಸ್ಕರ ಇದರಿಂದ ನಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತೆ. ಓಕೆ. ನಂತರ ಸೆಂಟ್ರಲ್ ಇಂಡಿಯಾ, ಮಿರ್ಜಾಪುರ್, ಜಂಗ್ ಮಹಲ್, ಕೋಟಿಯಾ, ಇದು ವಿಂಧ್ಯನ್ ರೇಂಜಸ್ ಇನ್ UP ನಲ್ಲಿದೆ. ನಂತರ ಘನ್ಗೋರಾ, ಕಾದಿ ಭಂಡಾರಿ ಮತ್ತೆ ಸೋನ್ಬಿರ್ ಇನ್ MP. ಓಕೆ. ನಂತರ ದಕ್ಷಿಣ ಭಾರತದ ಮೆಗಾಲಿಥಿಕ್ ಸೈಟ್ಸ್ ಗಳು ಇದನ್ನ ನೋಡೋದಾದ್ರೆ ಫ್ರೆಂಡ್ಸ್, 1944ರಲ್ಲಿ TD ಕೃಷ್ಣಸ್ವಾಮಿ ರವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವತಿಯಿಂದ ದಕ್ಷಿಣ ಭಾರತದ ಶಿಲಾಗೋರಿಗಳಿಗೆ ಸಂಬಂಧಪಟ್ಟಂತೆ ವ್ಯವಸ್ಥಿತವಾದಂತಹ ಸರ್ವೇಕ್ಷಣೆಯನ್ನ ಕೈಗೊಳ್ಳುವ ಮೂಲಕ ಅತಿ ಹೆಚ್ಚು ಅಧ್ಯಯನವನ್ನ ಕೈಗೊಂಡು ಬೆಳಕನ್ನ ಚೆಲ್ಲಿದ್ದಾರೆ. ನಂತರ ಮಹಾರಾಷ್ಟ್ರದ ನೆಲೆಗಳು ನಾಯ್ಕುಂಡ್, ಕೌಂಡಿನ್ಯಪುರ್, ಪೌನಾರ, ಜೂನಾಪಾನಿ, ತಾಕಲ್ಘಟ್. ಓಕೆ. ನಂತರ ಆಂಧ್ರ ಪ್ರದೇಶದ ನೆಲೆಗಳು ಕದಂಬಪುರ್, ಅಮರಾವತಿ, ನಾಗಾರ್ಜುನಕೊಂಡ, ಇದುವಕಾಂತಾಲ, ಚೆರುವ. ನಂತರ ತಮಿಳ್ನಾಡು ಆದಿಚೆಲ್ಲನೂರು, ಅಮೃತಮಂಗಳಂ, ಮೆಟ್ಟೂರ್, ಕೋಡುಮನಲ್. ಫ್ರೆಂಡ್ಸ್, ಈ ನೆಲೆಯ ವಿಶೇಷತೆ ಏನು ಅಂದ್ರೆ, ಈ ಒಂದು ನೆಲೆಯಲ್ಲಿ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಸಿಕ್ಕಿದೆ. ಹಾಗೇನೆ ಜಿಂಕೆಯ ಕೊಂಬು ಮತ್ತೆ ಕಬ್ಬಿಣದ ಕೈಗೊಡಲಿ ಸಹ ದೊರಕಿದೆ. ಸೊ ಇದ್ರ ಮೇಲೆ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ನಂತರ ಉದಯರಾನಪಟ್ಟಂ, ಪೆರುಂಬೂರ್, ಶಾನೂರ್, ಚಿಂಗಲ್ಪುಟ್, ಪುದುಕೊಟ್ಟೈ, ಪಾಂಡುಕುಲಿ. ನಂತರ ಕೇರಳ ಮಾಚಡ್, ಈ ನೆಲೆಯಲ್ಲಿ ಇರುವಂತಹ ಗೋರಿಗಳ ಸಮೀಪವೇ ಗ್ರಾನೈಟ್ ನ ಮಿಲ್ಸ್ ದೊರಕಿದವೆ. ನಂತರ ಪಜ್ಜನ್ಪುರ್, ಮಾಂಗುಡ್, ಕಾಟಕಂಪಲ್, ಪೋರ್ಕಲಂ. ಫ್ರೆಂಡ್ಸ್, ಸ್ವಲ್ಪ ನೋಡೋದಾದ್ರೆ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತೆ ಕೇರಳ ಈ ಒಂದು ರಾಜ್ಯಗಳ ನೆಲೆಗಳು ಸ್ವಲ್ಪ ಪ್ರೊನೌನ್ಸಿಯೇಷನ್ಗೆ ಕಷ್ಟ ಆಗುತ್ತೆ. ಆದ್ರೆ ಇಂಪಾರ್ಟೆಂಟ್ ಕೇಳಿದ್ದಾರೆ, ಇದು ಬೃಹತ್ ಶಿಲಾಯುಗ ಸಂಸ್ಕೃತಿಗೆ ಸಂಬಂಧಪಟ್ಟಿದವ ಇಲ್ವಾ ಅಂತ. ಒಂದ್ಸತಿ ನೋಡ್ಕೊಳ್ಳೋದಾದ್ರೆ ಇದನ್ನ ಸ್ವಲ್ಪ ರಿವೈಸ್ ಮಾಡ್ಕೋಬೇಕು ಎಕ್ಸಾಮಿಗೆ ಅಟೆಂಡ್ ಆಗೋರು. ಓಕೆ. ನಂತರ ಮೆಗಾಲಿಥಿಕ್ ಸೈಟ್ಸ್ ಆಫ್ ಕರ್ನಾಟಕ ಪ್ರಮುಖವಾಗಿ ಯಾವ್ದ್ಯಾವ್ದು ಅಂದ್ರೆ ಬ್ರಹ್ಮಗಿರಿ, ಮಸ್ಕಿ, ಹಳ್ಳೂರ್, ವಾಡ್ಗಲ್, ಸೌದತ್ತಿ, ತೆಕ್ಕಲ್ಕೋಟ, ಜಡಿಗೇನಹಳ್ಳಿ, ಟಿ ನರಸೀಪುರ, ಬನವಳ್ಳಿ, ಕೋಲಾರ ಡಿಸ್ಟಿಕ್, ರಾಜನಕೊಳ್ಳೂರು. ಫ್ರೆಂಡ್ಸ್, ಬನವಳ್ಳಿ ಮತ್ತೆ ರಾಜನಕೊಳ್ಳೂರು ಇಲ್ಲಿ ಕಬ್ಬಿಣದ ಕುಲುಮೆಗಳು ದೊರಕಿದವೆ. ನಂತರ ಹಿರೇಬೆನ್ಕಲ್,
ಇದು ಸ್ವಲ್ಪ ಇಂಪಾರ್ಟೆಂಟ್. 1835ರಲ್ಲಿ ಮೆಡೋಸ್ ಟೈಲರ್ ಏನಪ್ಪಾ ಅಂದ್ರೆ ಈ ನೆಲೆಯಲ್ಲಿನ ಬಂಡೆಗಲ್ಲು ಚಿತ್ರಗಳು ಏನಿದ್ವು ಇದರ ಬಗ್ಗೆ ಬಂಗಾಳದ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ನಿಯತಕಾಲಿಕೆಯಲ್ಲಿ ವರದಿಯನ್ನ ಪ್ರಕಟಿಸಿದ್ದಾರೆ. ನಂತರ ಬ್ರಹ್ಮಗಿರಿಯಲ್ಲೂ ಸಹ ಬಂಡೆಗಲ್ಲು ಚಿತ್ರ ದೊರಕಿದೆ, ಸ್ಪೆಷಲಿ ಈ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ. ಓಕೆ, ನಂತರ ಹಳ್ಳೂರ್ನಲ್ಲಿ ರಾಗಿ ಮತ್ತೆ ಕುದುರೆಯ ಅವಶೇಷಗಳು ಲಭ್ಯವಾಗಿದ್ದಾವೆ. ಇದು ಕೇಳಿದ್ದಾರೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ, ಮೇ ಬಿ KS ಪ್ರಿಲಿಮ್ಸ್ ನಲ್ಲಿ ಅಂತ ನಾನು ಅನ್ಕೊಂಡಿದೀನಿ. ನೋಡಿ, ಫೈಂಡ್ ಔಟ್ ಮಾಡಿ. ಓಕೆ ಫ್ರೆಂಡ್ಸ್, ಮೆಗಾಲಿಥಿಕ್ ಏಜಿಗೆ ಸಂಬಂಧಪಟ್ಟಂತೆ ಇದೊಂದು ಮ್ಯಾಪ್ ನನಗೆ ತುಂಬಾ ಸಫಿಶಿಯಂಟ್ ಅನ್ನಿಸ್ತು. ಹಾಗಾಗಿ ನೋಡೋದಾದ್ರೆ ಬೂರ್ಝೋಮ್, ನಾಯ್ಕುಂಡ್, ಜುನಾಪಾನಿ, ಧನೋರಾ, ಟಾಕಲ್ಘಟ್, ನಾಗಾರ್ಜುನಕೊಂಡ, ಅಮರಾವತಿ, ಮಸ್ಕಿ, ಹಿರೇಬೆಣಕಲ್, ಪಲ್ಲವಾಯ್, ಹಳ್ಳೂರ್, ಬ್ರಹ್ಮಗಿರಿ, ಜಡಿಗೇನಹಳ್ಳಿ, ಟಿ ನರಸೀಪುರ, ಪಾಯಂಪಲ್ಲಿ, ಸಣ್ಣೂರ್, ಸೀತನವಾಸಲ್, ಮಾಂಗಡು, ಆದಿಚೆಲ್ಲನೂರು, ಪಜೇನೂರ್. ಇಲ್ಲಿ ಒಂದೆರಡು ಮೂರು ಮಿಸ್ ಆಗಿದಾವೆ ನಾನು PPT ನಲ್ಲಿ. ನೀವು ಅದನ್ನ ನೋಟ್ಸ್ ಮಾಡ್ಕೊಂಡ ಮೂಲಕ ಆಡ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು ಸ್ನೇಹಿತರೆ.